ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರೆದ ಭಾಗ. ರೇಣುಕಾ ನೀಡುಗುಂದಿಯವರ ಸುಳ್ಳಿನ ಬಂಡತನ. ರೇಣುಕಾ ನೀಡುಗುಂದಿ ಅವರ ಸುಳ್ಳಿನ ಬಂಡತನ. ಗಾಂಧೀಜಿಗೆ ಇಂಗ್ಲೆಂಡಿನ ಪ್ರವಾಸದಲ್ಲಿ ಮರ್ಯಾದೆ ಎಲ್ಲಿಯೂ ಸಿಗಲಿಲ್ಲ. ಆದ್ದರಿಂದ ಅವರ ಮೊರೆ ಇಳಿದು ಹೋಗಿದೆ ಎಂದು ಒಂದು ಪತ್ರಿಕೆ ಬರೆಯಿತು. ನನಗೆ ಅಸಮಾಧಾನವಾಯಿತು ಎಂದು ನಿನಗೆ ಹೇಗೆ ತಿಳಿಯಿತು? ಬ್ರಿಟಿಷ್ ಸೈನ್ಯಾಧಿಕಾರಿ ನನಗೆ ಉಡುಗೊರೆ ತಿಳಿಸಿದ್ದು ನನಗೆ ರುಚಿಸಲಿಲ್ಲ ಎಂದು ನಾನೆಂದರೆ ಅದರಿಂದ ನನಗೆ ಸಿಟ್ಟು ಬಂದಿತೆಂದು ಬರೆದಿದೆಯಲ್ಲ ಎಂದು ಗಾಂಧೀಜಿ ಆ ಪತ್ರಿಕೆ ಸುದ್ದಿಗಾರರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ರುಚಿಸಲಿಲ್ಲ ಎಂದರೆ ಸಿಟ್ಟು ಬಂತೆಂದು ತಿಳಿದುಕೊಂಡೆ ಎನ್ನುತ್ತಾನೆ ಆ ಸುದ್ದಿಗಾರ. ಇಂಥ ಚಿಲ್ಲರೆ ಮಾತಿಗೆ ತಲೆಕೆಡಿಸಿಕೊಳ್ಳಲಾರದಷ್ಟು ಹಾಸ್ಯಪ್ರಜ್ಞೆ ನನಗಿದೆ. ಅದಿಲ್ಲದೆ ಹೋಗಿದ್ದರೆ ಇಷ್ಟೊತ್ತಿಗೆ ನನಗೆ ಹುಚ್ಚು ಹಿಡಿದು ಹೋಗಬೇಕಾಗಿತ್ತು. ನಿನ್ನ ಈ ಲೇಖನ ನೋಡಿ ಕೆರಳಿ ಕ್ರೋಧನುತ್ಪತ್ತನಾಗಬೇಕಾಗಿತ್ತು. ನೀನು ಬರೆದಿರುವುದಿಲ್ಲ ಶುದ್ಧ ಸುಳ್ಳು. ನೀನು ಬರೆದಿರುವುದೆಲ್ಲ ಶುದ್ಧ ಸುಳ್ಳು. ಇನ್ನು ಮೇಲೆ ನನ್ನ ಹತ್ತಿರ ಬರಬೇಡ ಎಂದು ನಾನು ಹೇಳಿದರೂ ಹೇಳಬಹುದು, ಆದರೆ ನಾನು ಹಾಗೇ ಹೇಳುವುದಿಲ್ಲ. ಇಷ್ಟೇ ಅಲ್ಲ, ನೀನು ಬೇಕಾದಾಗ ಬಾ, ನಿನ್ನೊಡನೆ ಮಾತಾಡಲು ಸಿದ್ಧನಾಗಿದ್ದೇನೆ ಎಂದು ಬುದ್ಧಿ ಹೇಳುತ್ತಾರೆ ಗಾಂಧೀಜಿ. ಪ್ರತಿಯೊಬ್ಬ ಮನುಷ್ಯನ ಹೃದಯ ಪರಿವರ್ತನೆ ಮಾಡುವುದು, ಅವರೊಳಗಿನ ಒಳ್ಳೆತನ ಈಚೆ ಬರುವಂತೆ ಮಾಡುವುದೇ ಗಾಂಧೀಜಿಯವರ ಉದ್ದೇಶವಾಗಿತ್ತು. ಸತ್ಯದ ಪೋಷಾಕು ತೊಟ್ಟುಕೊಂಡು ಸುಳ್ಳನ್ನೇ ಸತ್ಯವೆಂದು ವಿತಂಡವಾದ ಮಾಡುವುದನ್ನು ಕಾಣುತ್ತೇವೆ. ಬಹಳಷ್ಟು ಸಲ ನಮ್ಮ ಪರಿಚಯಸ್ಥರೇ ನಾವು ಇನ್ನೆಲ್ಲೋ ಯಾರ ಬಳಿಯೋ ಆಡಿದ ಮಾತನ್ನು ತಿರುಚಿ ಇನ್ನೊಬ್ಬರ ಬಳಿ ಹೇಳಿ ಜಗಳ ಹಚ್ಚಿರುವುದನ್ನು ಅನುಭವಿಸಿರುತ್ತೇವೆ. ಆಡಿದ ಒಂದು ಮಾತಿಗೆ 10 ಮಾತುಗಳನ್ನು ಸೇರಿಸಿ ನೀವು ಬೆರಗಾಗುವಂಥ ಅಥವಾ ಮುಜುಗರ ಪಡುವಂಥ ಸುಳ್ಳುಗಳನ್ನು ಪ್ರಸಾರ ಮಾಡುತ್ತಾರೆ. ಸಾರ್ವಜನಿಕ ಸಭೆಗಳಲ್ಲಿ ಅಥವಾ ಸ್ನೇಹಿತರ ವಲಯದಲ್ಲಿ ಯಾವುದೋ ಒಂದು ವಿಷಯದ ಕುರಿತು ಚರ್ಚೆ ನಡೆಯಿತು ಎಂದಿಟ್ಟುಕೊಳ್ಳಿ. ಚರ್ಚೆಯಲ್ಲಿ ವಾದ ಪ್ರತಿವಾದ, ಪರಸ್ಪರ ಆಲೋಚನೆಗಳ ವಿಮರ್ಶೆಗಳ ವಿನಿಮಯವೂ ಆಗಿರುತ್ತದೆ. ಅಷ್ಟಕ್ಕೆ ಮರೆತು ಬಿಡುತ್ತೇವೆ. ಆದರೆ ಮುಂದೊಂದು ದಿನ ಇನ್ಯಾವುದೋ ಸ್ಥಳದಲ್ಲಿ ನಾವಿರುವಾಗ ಹಿಂದೆ ಯಾವತ್ತೋ ನಡೆದ ಚರ್ಚೆಯ ಸತ್ಯವನ್ನೇ ತಿರುಗುಮುರುಗಾಗಿಸಿ ಹೊಸ ಸುಳ್ಳೊಂದು ನಿಮ್ಮ ಎದುರಿಗೆ ಬಂದಾಗ ನಿಮಗೆ ಹೇಗೆ ಅನ್ನಿಸುತ್ತದೆ? ಸಾತ್ವಿಕ ಕೋಪ ಬಂದರೇನು ತಪ್ಪಿಲ್ಲ. ಆದರೆ ಸುಳ್ಳಿಗೆ ಎಂಥ ಬಂಡತನವಿರುತ್ತದೆ ಎಂದರೆ ಅದು ನಿಮ್ಮ ಸಾತ್ವಿಕ ಕೋಪದ ಮೇಲೆ ಎಗರಿಬಿದ್ದು ತಾನೇ ಸತ್ಯವೆಂದು ಸಾಧಿಸಲು ಹೋಗುತ್ತದೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು. ಬೆಕ್ಕು ಬಕ್ರಿ ಮಾಡೋದು ಕಂಡೆ, ಇಲಿಯು ಒಲೆ ಹಚ್ಚೋದು ಕಂಡೆ, ಮೆಕ್ಕೆಕಾಯಿ ಕಂಡೆನಪ್ಪ ತೆಕ್ಕೆಗಾತರ ಎಂದು ಪುರಂದರದಾಸರು ಮನುಷ್ಯನ ಹುಸಿಭಕ್ತಿಯನ್ನು ವ್ಯಂಗ್ಯ ಮಾಡಿದ್ದಾರೆ. ದುರುದ್ದೇಶದಿಂದ ಹೇಳಿದ ಸುಳ್ಳು, ಇನ್ನೊಬ್ಬರ ಹಿತಕ್ಕಾಗಿ ಆಡಿದ ಸುಳ್ಳು ತಾತ್ವಿಕವಾಗಿ ಎರಡೂ ತಪ್ಪೆ. ಸುಳ್ಳೇ ಚಲಾವಣೆಯಲ್ಲಿರುವ ಕಾಲದಲ್ಲಿ ನಾವಿದ್ದೇವೆ. ಆದರೆ ನಮ್ಮನ್ನು ಅಧೈರ್ಯಗೊಳಿಸುವ, ನಮ್ಮ ಅಂತಃಶಕ್ತಿಯನ್ನು ಕುಗ್ಗಿಸುವ ಇಂಥ ಸುಳ್ಳುಗಳಿಗೆ ಹೆಚ್ಚಿನ ಮಹತ್ವ ಕೊಡದೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡುತ್ತಿರಬೇಕು.